wonderful occasion. You saw the superstar who's going to do the role of General Karippa, Field Marshal Karippa, in the forthcoming movie. This is I must invite Mr. Babu, who is here. He inspired me. He said that in Karnataka, the soldiers' recruitment is at very low ebb. ಹೇಳೋದು ಈ ಒಂದು ಸ್ಕೂಲ್ ನೋಡಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಸೌತ್ ಕಡೆಯಿಂದ ನೀವೇನು ಹೇಳಿದ್ರಿ, ಇದ್ದಾರೆ ಸೋಲ್ಜರ್ಸ್ ಇದ್ದಾರೆ, ಖಂಡಿತ ಇಲ್ಲ ಅಂತ ನಾನು. going to be a great hit. He's here among us. Mr. Prem Kumar, who was awarded the Filmfare Award twice. The skill, the approach towards the armed selections from the south will become very tough and merely no contribution. Why he has come here? Look at this. One, he is highly impressed that SSB Sure Shot Academy is training the youth of South India. He was highly ಅಭಿಮಾನಿಯಾಗಿ ನೀವೇನು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ, ನಾನು ಓನ್ಲಿ ಆನ್ ಸ್ಕ್ರೀನ್ ಹೀರೋ ಅಷ್ಟೇ. ಬಟ್ ಆಫ್ ಸ್ಕ್ರೀನ್ ಹೀರೋಗಳು ಇವರೆಲ್ಲ ನೋಡಿ, ನಮ್ಮ ದೇಶ ಕಾಯೋರು ಜನರಲ್ ಇರ್ಬೋದು. SSB ಶ್ಯೂರ್ ಶಾಟ್ ಅಂತ ಸ್ಟಾರ್ಟ್ ಮಾಡಿದ್ದೇನೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಯೂತ್ಸ್ಗಳಿದ್ದಾರೋ. And when he had an interaction with the Major General Saab, when during his services, that he happened to... ನನ್ನನ್ನು ಅಭಿಮಾನಿಸೋದಲ್ಲದೆ ನನ್ನನ್ನು ಅಭಿಮಾನಿಸಿ ಬಿಡಿ, ಆದರೆ ಎಲ್ಲೇ ಒಬ್ಬ ಸೈನಿಕ ಸಿಕ್ಕಿದ್ರೆ, ಒಬ್ಬ ರೈತ ಸಿಕ್ಕಿದ್ರೆ, ಒಬ್ಬ ಪೊಲೀಸ್ ಆಫೀಸರ್ ಸಿಕ್ಕಿದ್ರೆ, ಒಬ್ಬ ಡಾಕ್ಟರ್ ಸಿಕ್ಕಿದ್ರೆ ದಯವಿಟ್ಟು ಒಂದು ಸೆಲ್ಯೂಟ್ ಹೊಡೀರಿ ಅಂತ ಹೇಳೋದಕ್ಕೆ ಇಷ್ಟ. ಕಲಿಸುವಂಥ ಒಂದು ಇನ್ಸ್ಟಿಟ್ಯೂಟ್ನ ನಿಮ್ಮಿಂದನೇ ಇದು ಪ್ರಚಾರ ಆಗಬೇಕು. ಈ ಪ್ರಚಾರನ ನೋಡಿಕೊಂಡು ಈ ಚೇರ್ಮನ್ ಮಿಸ್ಟರ್ KM ಶ್ರೀನಿವಾಸ ಮೂರ್ತಿ ಅವರು ಭಾಳ ವಿಷನರಿ ಲೀಡರ್. ಎಷ್ಟೋ ಆರ್ಗನೈಜೇಷನ್ಸು, ಎಷ್ಟೋ ಇನ್ಸ್ಟಿಟ್ಯೂಟ್ಸ್ ಅವರು इस एकेडमी में आके हमको ऐसा लगा कि हम अपने यूथ को क्यों ना इनक्रेज करें कि जो आर्मी में भर्ती हो और ಟ್ರೈನಿಂಗ್ ಕೊಡಬೇಕು, ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡಬೇಕು. ಈ ಥರ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಈ ಥರ ಇನ್ಸ್ಟಿಟ್ಯೂಟು ನಾನು ಎಲ್ಲಿ ನೋಡಿಲ್ಲ. ನಾನು ಆಲ್ಮೋಸ್ಟ್ ಆಲ್ ಓವರ್ ದ ವರ್ಲ್ಡ್ ಟ್ರಾವೆಲ್ ಮಾಡಿದೆ. इंटेलिजेंस एजेंसी में बहुत है ಶುರು से रॉ जो है एक इंडिया की टॉप मोस्ट इंटेलिजेंस एजेंसी है और इसमें ಮಾಡಿರೋದು ಈ ಥರ ಒಂದು ಮಿಲಿಟ್ರಿ ಅಕಾಡೆಮಿ ಸ್ಕೂಲ್ ಇದೆ. ಸ್ಪೆಷಾಲಿಟಿ ಏನಂದರೆ, ಈಗ ಮಿಲಿಟ್ರಿ ಟ್ರೈನಿಂಗ್ಗೆ ಫಸ್ಟ್ ಒಂದು ಸೆಲೆಕ್ಷನ್ಗೆ ಅಂತ ಹೋದಾಗಲೇ ಒಂದು 90% ಹುಡುಗರು ಡಿಸ್ಕ್ವಾಲಿಫೈಡ್ ಆಗಿ ಹೋಗ್ತಾರೆ. ಬಿಕಾಸ್ ಗೊತ್ತಿರಲ್ಲ ಅವ್ರಿಗೆ ಒಂದು ಫಿಸಿಕಲ್ ಪ್ರಿಫರೆನ್ಸ್ ಯಾವ ರೀತಿ ಮಾಡ್ಕೊಳ್ಬೇಕು, ಅಲ್ಲಿ ಹೋದರೆ ಏನು ಟ್ಯಾಲೆಂಟ್ ಇರಬೇಕು, ಏನು ಸ್ಕಿಲ್ಸ್ ಇರಬೇಕು ಅಂತ, ಅದನ್ನು ಇಲ್ಲಿ ಟ್ರೈನ್ ಅಪ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಟ್ರೈನ್ ಅಪ್ ಆಗುವಂಥ ಯಾರೇ ಆದ್ರೂ ನಿಮಗೆ ಮಿಲಿಟ್ರಿ ಅಕಾಡೆಮಿಗೂ ಒಂದು ಸೆಲೆಕ್ಷನ್ಗೆ ಹೋದರೆ ಫೇಲಿಯರ್ ಆಗೋ ಚಾನ್ಸಸ್ಸೇ ಇಲ್ಲ. ಸೊ ಹಾಗಾಗಿ 100% ರಿಸಲ್ಟ್ ಇದೆ. ಸೊ ಇದು ಒಂದು ದೇವಸ್ಥಾನ ಅಂತ ಕರೆಯೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ದೇಶ ಕಾಯುವಂಥ ದೇವರುಗಳನ್ನ ಸೃಷ್ಟಿ ಮಾಡ್ತಾರಂಥ ಒಂದು ದೇವಸ್ಥಾನ ಶ್ಯೂರ್ ಶಾಟ್ ಅಕಾಡೆಮಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ದಿಸ್ ಇಸ್ ನಾಟ್ ಎಕ್ಸಾಜುರೇಷನ್. ನನ್ನ ಇಲ್ಲಿ ಚೀಫ್ ಗೆಸ್ಟಾಗಿ ಕರೆದಿದ್ದಾರೆ, ನಾನೇನೋ ಹೊಗಳಬೇಕು ಅನ್ನೋ ಕಡೆಯಿಂದ ದೇವರನ್ನೇ ನಾನು ಹೊಗಳ್ತಾ ಇಲ್ಲ. ಸ್ಕೂಲ್ ನೋಡಿ ನನಗೆ ಒಂಥರ ತುಂಬ ಹೆಮ್ಮೆ ಅನ್ನಿಸ್ತು. ಬಿಕಾಸ್ ಆಫ್ ಏನಂದರೆ, ಇವತ್ತು ನಮ್ಮ ದೇಶನ ಕಾಯೋದಕ್ಕೆ ಬೇಕಾಗಿರೋ ಸೈನಿಕರೇ ನಮಗೆ ದೇವ್ರ ಥರ. ಆ ದೇವ್ರುಗಳನ್ನ ಸೃಷ್ಟಿ ಮಾಡೋವಂಥ ಒಂದು ದೇವಸ್ಥಾನ ಇದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಅದು ಅಂಡರ್ ನಮ್ಮ ಜನರಲ್ ಮೇಜರ್ ಸಾಬ್ ಅವ್ರು ಹೇಳ್ತಾರೆ, ಅವರ ಒಂದು ಈ ಸರ್ವಿಸಲ್ಲಿ ಒಂದೇ ಒಂದು ದಿನ ರಜೆ ತಗೊಂಡು, ನಾಟ್ ಈವನ್ ಸಿಂಗಲ್ ಡೇ ನಾಟ್ ಟೇಕನ್ ಲೀವ್. ದಟ್ಸ್ ಅ ವೆರಿ ಅಪ್ರಿಷಿಯೇಟ್ ಸರ್. ಯು ಆರ್ ದ ರಿಯಲ್ ಹೀರೋ ಆಫ್ ಅವರ್ ಕಂಟ್ರಿ. ಸೊ ಹಾಗೆ ನಮ್ಮ ಬಾಬು ಸರ್ ಇದ್ದಾರೆ, ಇವರೆಲ್ಲ ಇಲ್ಲಿರೋರೆಲ್ಲ ರಿಯಲ್ ಹೀರೋ ಆಫ್ ಅವರ್ ಕಂಟ್ರಿ. ಅಂಡ್ ನಮ್ಮ ಸಾರ್ ಬಗ್ಗೆ ಹೇಳಬೇಕಂದ್ರೆ, ಈ ಒಂದು ಪ್ರಾಪರ್ಟಿ ಏನಿದೆ, ಬಹುಶಃ ಬೇರೆ ಯಾರಿಗಾದ್ರೂ ಇದ್ದಿರೋ ಸಮಥಿಂಗ್ ಏನೋ ಒಂದು ಪ್ಲ್ಯಾನ್ ಮಾಡಿರೋ, ಒಂದು ರೆಸಾರ್ಟ್ ಮಾಡೋಣ, ಇಲ್ಲ ಒಂದು ಸ್ಪಾ ಮಾಡೋಣ, ಈ ಥರ ಏನೋ ಒಂದು ಪ್ಲ್ಯಾನ್, ಒಂದು ಔಟ್ ಆಫ್ ದ ಸ್ಕರ್ಟ್ ಸಿಟಿ ಇತ್ತು ಅಂದರೆ ಪ್ಲ್ಯಾನ್ ಬರುತ್ತೆ. ಬಟ್ ಇಷ್ಟು ದೊಡ್ಡ ಪ್ರಾಪರ್ಟಿನ ಒಂದು ಸೈನಿಕರನ್ನ ತಯಾರು ಮಾಡಿ ಒಳ್ಳೇದಾಗಲಿ ನಮ್ಮ ದೇಶಕ್ಕೆ ಅಂತ ಬಿಟ್ಕೊಟ್ಟಿದ್ದಾರೆ. ನಾನು ಅದನ್ನೇ ಹೇಳ್ತಿದ್ದೆ. ಅದಕ್ಕೆ ತುಂಬ ವೆರಿ ಬ್ರಾಡ್ ಮೈಂಡೆಡ್ ಬೇಕು. ತುಂಬ ಅವ್ರ ಹೈಟು ವೆಯ್ಟು ಎಷ್ಟಿದೆ, ಅವ್ರ ಹೃದಯನೂ ಅಷ್ಟೇ ದೊಡ್ಡದಿದೆ. ಸೊ ಈ ಒಂದು ವಿಷಯದಲ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ನೇಷನ್ನ ಒಂದು ಪ್ರೊಟೆಕ್ಟ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀರಾ. ಭಗವಂತ ನಿಮ್ಗೆ ಇನ್ನೂ ಹೆಚ್ಚು ಆಯುಸ್ಸು, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ವಿಶ್ ಮಾಡ್ತೀನಿ ಸರ್. ಕೆಲವ್ರಿಗೆ ಎಲ್ಲಿ ಏನು ಸಿಗುತ್ತೆ, ಯಾವ ರೀತಿಯಾಗಿ ಅಪ್ರೋಚ್ ಮಾಡೋದಕ್ಕೆ ಕೆಲವ್ರಿಗೆ ಗೊತ್ತಿಲ್ಲ ಸರ್. ಬಟ್ ಇದೊಂದು ಸ್ಕೂಲ್ ಏನಿದೆ, ಆರಾಮಾಗಿ ಇಲ್ಲಿ ಬಂತು ಅಂದರೆ ನೀವು ಟ್ರೈನಿಂಗ್ ಆಗಿ ಹೋದರೆ ಸೆಲೆಕ್ಷನ್ ಈಸಿಲಿ ಆಗೋಗುತ್ತೆ. ಇದೊಂದು ನೇಷನ್ ಸೇವೆ ಮಾಡಬೇಕು ಅಂತ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಈಗ ನನಗೆ ಸಣ್ಣ ವಯಸ್ಸಲ್ಲಿ ಎಲ್ಲಿ ಹೋಗಿ ಆರ್ಮಿ ಅಪ್ಲಿಕೇಶನ್ ತೊಗೋಬೇಕು, ಅದಕ್ಕೇನು ಕ್ವಾಲಿಫಿಕೇಷನ್ ಇರಬೇಕು, ಏನು ಮೆಂಟಲಿ ಪ್ರಿಪರೇಷನ್ ಇರಬೇಕು, ಏನು ಫಿಸಿಕಲಿ ಪ್ರಿಪರೇಷನ್ ಇರಬೇಕು, ನಮಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳೋದು, ಈ ಒಂದು ಸ್ಕೂಲ್ ನೋಡಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಸೌತ್ ಕಡೆಯಿಂದ ನೀವೇನು ಹೇಳಿದ್ರಿ, ಇದ್ದಾರೆ ಸೋಲ್ಜರ್ಸ್ ಇದ್ದಾರೆ, ಖಂಡಿತ ಇಲ್ಲ ಅಂತ ನಾನು ತುಂಬ ಕಮ್ಮಿ ಅಂದರೆ ಇನ್ನೂ ಬೇಕು ಅಂತ ನಾನು ಹೇಳೋದು. ಇನ್ನೂ ಬೇಕು, ಕಡಿಮೆ ಇದ್ದಾರೆ ಜಾಸ್ತಿ ಇದ್ದಾರೆ ಅಂತಲ್ಲ, ಎಂಟೈರ್ ಇಂಡಿಯಾ ಕಡೆಯಿಂದನೇ ಜಾಸ್ತಿ ಬೇಕು. ನಾಟ್ ಓನ್ಲಿ ಸೌತ್, ನಾರ್ತ್, ಈಸ್ಟ್, ವೆಸ್ಟ್ ಅಂತಲ್ಲ. ನಮ್ಮ ಭಾರತ ಅಂತ ಬಂದಾಗ, ಅಖಂಡ ಭಾರತ ಅಂತ ಬಂದಾಗ ಎಲ್ಲ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಇರಬೇಕು. ಸೌತ್, ಈಸ್ಟ್, ನಾರ್ತ್, ವೆಸ್ಟ್ ಎಲ್ಲ ಏನಿದೆ ಎಲ್ಲ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇರಬೇಕು.
ಈಗ ಕೊಡಗುನಲ್ಲಿ ನೋಡಿ, ಮನೆಯಲ್ಲಿ ಇಬ್ಬರು ಮಕ್ಕಳಿತ್ತು, ಇಬ್ಬರು ಗಂಡು ಮಕ್ಕಳಿತ್ತು ಅಂದರೆ ಮೊದಲನೇ ಒಂದು ಬಂದು ದೇಶ ನೋಡ್ಕೊಳ್ಬೇಕು, ಎರಡನೇ ಒಂದು ಬಂದು ರೈತ ಆಗಬೇಕು. ಎಷ್ಟು ಒಳ್ಳೆ ಕಾನ್ಸೆಪ್ಟ್ ಅಲ್ವಾ? ಈ ಕಾನ್ಸೆಪ್ಟು ಆಲ್ ಓವರ್ ಇಂಡಿಯಾ ಪ್ರತಿಯೊಂದು ಮನೆಯಲ್ಲೂ ಬರಬೇಕು ಅನ್ನೋದು ನನ್ನ ಒಂದು ಆಸೆ. ನಿಮ್ಮ ಅಭಿಮಾನಿಗೆ ಏನು ಹೇಳ್ತೀರಾ ಸರ್? ಅಭಿಮಾನಿಗಳು ಸರ್, ಇವತ್ತು ಅಭಿಮಾನಿಯಾಗಿ ನೀವೇನು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ, ನಾನು ಓನ್ಲಿ ಆನ್ ಸ್ಕ್ರೀನ್ ಹೀರೋ ಅಷ್ಟೇ. ಬಟ್ ಆಫ್ ಸ್ಕ್ರೀನ್ ಹೀರೋಗಳು ಇವರೆಲ್ಲ ನೋಡಿ, ನಮ್ಮ ದೇಶ ಕಾಯೋರು ಜನರಲ್ ಇರ್ಬೋದು, ಇಲ್ಲಿ ತಯಾರಾಗ್ತಂಥ ಸ್ಟೂಡೆಂಟ್ಸ್ ಇರ್ಬೋದು, ಆಮೇಲೆ ನಮ್ಮ ಮೂರ್ತಿ ಸರ್ ಇರ್ಬೋದು, ಇವರು ಬಾಬು ಅವರು ಇರ್ಬೋದು, ಮತ್ತು ನೋಡಿ ಲಾ ಅಂತ ಬಂದಿರೋಂಥ ಅವರೆಲ್ಲ ಎಷ್ಟು ಕಷ್ಟಪಟ್ಟು ನಮ್ಮ ದೇಶ ಉಳಿಸ್ತಾ ಇದ್ದಾರೆ. ಅವರು ರಿಯಲ್ ಹೀರೋ. ಸೊ ನನ್ನ ಅಭಿಮಾನಿಗಳು ಹೇಳ್ತೀನಿ, ನನ್ನನ್ನು ಅಭಿಮಾನಿಸೋದಲ್ಲದೆ ನನ್ನನ್ನು ಅಭಿಮಾನಿಸಿ ಬಿಡಿ, ಆದರೆ ಎಲ್ಲೇ ಒಬ್ಬ ಸೈನಿಕ ಸಿಕ್ಕಿದ್ರೆ, ಒಬ್ಬ ರೈತ ಸಿಕ್ಕಿದ್ರೆ, ಒಬ್ಬ ಪೊಲೀಸ್ ಆಫೀಸರ್ ಸಿಕ್ಕಿದ್ರೆ, ಒಬ್ಬ ಡಾಕ್ಟರ್ ಸಿಕ್ಕಿದ್ರೆ ದಯವಿಟ್ಟು ಒಂದು ಸೆಲ್ಯೂಟ್ ಹೊಡೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. Yes, first of all, I must invite Mr. Babu, who is here. He inspired me. He said that in Karnataka, the soldiers' recruitment is at very low ebb. And when we had an interaction with the Major General Staff, during these services, he happened to mention that the services selection in the southern regions, and hardly anything about say 1 or 2% getting through the pre-qualification. So if this is the scale, the approach towards the armed selections from the south will become very tough and barely no contribution. At this junction, Mr. Babu had mentioned that. He called me and mentioned that this is the thing, we need to do something about to support the armed forces. So then we decided instantly. I went and met Mr. General Bakumi Saab, said that our place is there, which we can offer for an academy, so that you can give your expert advice. He was in the service at that time. He readily agreed, and he gave all the moral support and encouragement, and he also deputed some of these staff to give us the briefing and preparedness how to develop this institution. So then we said, after retirement, you should come and support us, sir, and so that we can take it forward. And readily agreed. Soon after his retirement, I must say that he is concerned about the armed forces and also in the interest of nation. He quickly, without wasting one single day, the next day he was here and he took care of it. And today, every day, he teaches more than 8 to 12 hours personally. And every batch he trains completely under him. He is supported by the other brigadiers, colonels, lieutenant colonels and other staff. He has developed the whole area, transformed the whole area with the different the tackles which are required, the mind games, and also the rappelling, hiking, arrow shooting, bow and arrow games, and also the running races, snake rides, and so many other pre-qualifications which are required for the selections have been developed here, and they are to the very good standards. And whoever comes here, their mindset, the psychological fitness, the frame, everything is taken care. And he has got so much of love and concern to give the maximum of it. By this institution has enabled today nearly 450 officers have been selected in a very short while, which is a record, all times record in the country. It is not saying that we have achieved these laurels, and the numbers are not important. A step towards the country, step towards the armed forces. It gives us a moral boost for us, and gives us a maximum satisfaction which we have not derived out of any business whatsoever. Thank you. ಇವತ್ತು ಇಂಥ ಒಂದು ಒಳ್ಳೆ ಜಾಗದಲ್ಲಿ SSB ಶ್ಯೂರ್ ಶಾಟ್ ಅಂತ ಸ್ಟಾರ್ಟ್ ಮಾಡಿದ್ದೇನೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಯೂತ್ಸ್ಗಳಿದ್ದಾರೋ ಅವರಿಗೆಲ್ಲ ಟ್ರೈನಿಂಗ್ ಕೊಡಬೇಕು, ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡಬೇಕು. ಈ ಥರ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಅದರಿಂದ ಇವತ್ತು ನಿಮ್ಮ ಮೀಡಿಯಾ ಮುಖಾಂತರ ನಾನು ಏನಪ್ಪ ಕೇಳ್ಕೊಳ್ಳೋದು ಅಂತಂದರೆ, ನೀವು ಎಲ್ಲರೂ ತೋರಿಸ್ತೀರಾ ಇಷ್ಟು ಇಂಪಾರ್ಟೆನ್ಸ್ ಇರೋವಂಥ ಒಂದು ವಿದ್ಯಾಭ್ಯಾಸ ಕಲಿಸೋವಂಥ ಒಂದು ಇನ್ಸ್ಟಿಟ್ಯೂಟ್ನ ನಿಮ್ಮಿಂದನೇ ಇದು ಪ್ರಚಾರ ಆಗಬೇಕು.
ಈ ಪ್ರಚಾರನ ನೋಡಿಕೊಂಡು ಇರೋ ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರ್ಯಾರು ಇದ್ದಾರೆ ಕರ್ನಾಟಕದಲ್ಲಿ, ಮಿನಿಸ್ಟ್ರಿಗಳು, ಸೆಕ್ರೆಟರೀಸ್ ಗೌರ್ಮೆಂಟು, ಪೊಲಿಟಿಷಿಯನ್ ಲೀಡರ್ಸು, ಅವ್ರಿಗೂ ಬೇಕಾದ ಜಾಗ, ದುಡ್ಡು ಎಲ್ಲ ಇದೆ. ಆದರೆ ಇಂಥ ಒಂದು ಅದೃಷ್ಟ ಅವರಿಗೆಲ್ಲ ಸಿಗೋದಿಲ್ಲ. ಆದ್ದರಿಂದ ಅವರೆಲ್ಲ ಬಂದು ಇದನ್ನು ನೋಡಿ ಅವರು ಡಿಸ್ಟಿಕ್ ಲೆವೆಲಲ್ಲೇ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿವರೆಗೂ ಏನು ಮಕ್ಕಳು ಬರಬೇಕು ಅಂತ ಆಸೆ ಇಲ್ಲ. ಅಲ್ಲಲ್ಲೇ ಒಂದು ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಜನರಲ್ಲು, ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಇಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ. ಯಾರಿಗೆ ಏನು ಬೇಕಾದರೂ ಈ ಥರ ಫುಲ್ ಸ್ಟೇಟಿಗೆ ಮಾಡಿದ್ರೆ ಇಡೀ ಇಂಡಿಯಾ ದೇಶಕ್ಕೇ ಒಂದು ಮಾದರಿಯಾಗಿರುತ್ತೆ ನಮ್ಮ ಕರ್ನಾಟಕ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಸಮಯ ಇದು ನೋಡಿದ್ರೆ ಅವರ ಸಿಬ್ಬಂದಿಗಳು ಯಾರಿದ್ರು ಅವ್ರ ಜೊತೆಯಲ್ಲಿ ಅವ್ರನ್ನ ಕರ್ಕೊಂಬಂದು ಇಲ್ಲಿ ತೋರಿಸ್ಬೇಕು ಇದೇನು ನಾವು ಮಾಡ್ತಾ ಇದ್ದೀವಿ ಅಂತ. 400 ಜನ ಕಂಪ್ಲೀಟ್ IAS IPS ಎಲ್ಲ ಮಾಡೋದಕ್ಕಿಂತ ಇದು ಎಷ್ಟೋ ಒಳ್ಳೆಯದು ಅಂತ ಅಲ್ಲಿ ಸೇರಿದ್ದಾರೆ. ಎಲ್ಲರಿಗೂ IPS ಆಗಬೇಕು, IAS ಆಗಬೇಕು, ಎಲ್ಲಿ ಸಿಗುತ್ತೆ? ಇದು ಮಿಲಿಟ್ರಿನಲ್ಲಿ ಕೂಡ ಅದಕ್ಕಿಂತ ದೊಡ್ಡ ಒಂದು ಸ್ಥಾನ ಕೊಡ್ತಾ ಇದ್ದಾರೆ. ಈಗ ಸಂಬಳನೇ 1 ಲಕ್ಷ ಮೇಲೆ. ನೀವು ಡಾಕ್ಟರ್ ಆಗಬೇಕಾ, ಡಾಕ್ಟರ್ ಮಾಡ್ತಾರೆ. ಇಂಜಿನಿಯರ್ ಆಗಬೇಕು, ಇಂಜಿನಿಯರ್ ಮಾಡ್ತಾರೆ. ಲಾಜಿಸ್ಟಿಕ್ ಆಫೀಸರ್ ಮಾಡಬೇಕು, ಅದು ಮಾಡ್ತಾರೆ. ಆಮೇಲೆ ಇದು ಎಲ್ಲ ಥರವಾದ ಟ್ರೈನಿಂಗ್ ಕೂಡ ಅವರೇ ಕೊಡ್ತಾರೆ, ಇಲ್ಲೇ ಕೊಡ್ತಾರೆ. ಇದಾದಮೇಲೆ ಸೆಲೆಕ್ಷನ್ ಸೆಂಟರ್ ಕೂಡ ಅವರೇ ಮಾಡ್ತಾರೆ. ಅವರು ಸೌತ್ ಇಂಡಿಯಾಗೆ ಹೆಡ್ ಆಗಿದ್ದು ಜನರಲ್ ಕುನಿ ಸಾಹೇಬರು. ಅದಕ್ಕೆ ತಾವು ಇದನ್ನು ಎಲ್ಲ ಹಳ್ಳಿಗಳ ಕಡೆ ದಿನಾಗ್ಲೂ ನೀವೇನು ತೋರಿಸ್ತೀರಿ, ನೆನ್ನೆ ಏನೋ ಆಗ್ತಲ್ಲ ಗಲಾಟೆಗಳು, ಅದನ್ನು ನಿಲ್ಲಿಸ್ಬಿಡಿ. ಅವ್ರ ಕತೆ ಕಡೆ ನಾವೇನಾಗಬೇಕು, ಇದನ್ನು ತಗೊಂಡು ಮುಂದಕ್ಕೆ ಹೋಗಿ. ಟುಡೇಸ್ ಯೂತ್ ನೀವೆಲ್ಲರೂ ನೋಡಿದ್ರಲ್ಲ ಏನು ಅಲಂಕಾರವಾಗಿ, ಏನು ಖುಷಿಯಿಂದ, ಏನು ಹೈ ಕ್ಲಾಸ್ ಆಗಿ ಟ್ರೈನಿಂಗ್ ಆಗಿದ್ದಾರೆ ಇಲ್ಲಿ ಅಂದರೆ ಅದಕ್ಕೆ ದುಡ್ಡು ಕೊಟ್ಟರೆ ತಗೊಳಕ್ಕಾಗೋದು ಇಲ್ಲ ಅವರೆಲ್ಲ. ಅದಕ್ಕೆ ಇಂಥವ್ರಿಗೆ ನೀವು ಇದನ್ನು ತೋರಿಸಿ ಬೇಕಾದ್ರೆ ಅವರು ವೀಕೆಂಡ್ ಬಂದು 2 ದಿವಸ ಉಳಿಲಿ, ಅದಕ್ಕೂ ಜಾಗ ಮಾಡಿದ್ದೀವಿ. ಪೇರೆಂಟ್ಸ್ನ ಕರ್ಕೊಂಬಂದು, ಯಾಕಂದರೆ ಭಾಳ ಜನ ಪೇರೆಂಟ್ಸ್ಗಳಿಗೆ ನನ್ನ ಮಗ ಏನಾಗಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ. ಯಾವ ಕಾಲೇಜಲ್ಲೂ ಕೂಡ ಯಾರು ಹೇಳ್ಕೊಡೋದಿಲ್ಲ. ಈ ಥರ ಫಿಸಿಕಲ್ ಫಿಟ್ನೆಸ್ಸು ಮಕ್ಕಳಿಗೆ ಏನು ಬೇಕು ಅಂದರೆ ಅವ್ರಿಗೆ ಫಿಸಿಕಲ್ ಫಿಟ್ನೆಸ್ ಭಾಳ ಇಂಪಾರ್ಟೆಂಟು, ಜನರಲ್ ನಾಲೆಜ್ ಭಾಳ ಇಂಪಾರ್ಟೆಂಟು. ಏನೂ ಗೊತ್ತಿಲ್ಲ, ಸರ್ಟಿಫಿಕೇಟ್ ಊರೆಲ್ಲ ಸುತ್ತಾ ಇರ್ತಾರೆ. ಕೆಲಸ ಅಂತ ಯಾರು ಕೊಡ್ತಾರೆ ಕೆಲಸ? ಹೋದ್ರೆ ಒಂದು ಡಿಸಿಪ್ಲಿನ್ ಬರೋಲ್ಲ. ಹೆಂಗೆ ಈ ಪ್ರಶ್ನವ್ರು ಬಂದರೆ ಏನು ಪ್ರಶ್ನೆ ಕೇಳ್ತಾರೆ, ಅವ್ರ ಅಪ್ಪನ ಮೇಲೆ ದುಡ್ಡೇನೋ ಕೊಡೋದು ಕೇಳ್ತಾರ. ನಮಸ್ಕಾರ ಸ್ವಾಮಿ ಅಂದರೆ ಓಹೋ ಅವ್ರಿಗೆ ಏನು ಗ್ರೇಡು. ನಾವೆಲ್ಲ ನೋಡಿದ್ವಿ. ಪ್ರೆಸ್ ಇವತ್ತಲ್ಲ 50 ವರ್ಷದಿಂದ ಪ್ರೆಸ್ನವ್ರು ನಮ್ಮ ಹತ್ರ ಇದ್ದರು. ಒಬ್ಬರಿಗೆ ಪ್ರೆಸ್ ಫೋಟೋಗ್ರಾಫಿ ಕೆಲಸ ಕೊಡಿದೆ ಗೌರ್ಮೆಂಟಲ್ಲಿ, ಅವರು ಡೈರೆಕ್ಟ್ರಾಗಿ ರಿಟೈರ್ ಆದರು. ಹಂಗೆ ಪ್ರೆಸ್ನವ್ರು ಆಗಿನ ಕಾಲದಲ್ಲಿ ಏನೇ ಒಂದು ಕೆಲಸ ಮಾಡಬೇಕಾದ್ರು ಈಗ ನೀವು ಅದನ್ನು ಹೆಡ್ ಮಾಡ್ತಾ ಇದ್ದಾರೆ, ಬಂದು ಕೇಳೋರು, ಸರ್ ನಾನು ಈ ಥರ ಮಾಡ್ತಾಯಿದ್ದೀನಿ. ಹಂಗಲ್ಲಮ್ಮ, ನೀನು ಎಲ್ಲರಿಗೂ ಮೆಸೇಜ್ ಮಾಡಿ, ನೀನು ನನಗಾಗಿರೋಂಥ ಏನು ತೋರಿಸ್ಬೇಡ, ನೀನು ನಿಮ್ಮ ವ್ಯಾಪ್ತಿಯಲ್ಲಿ ಏನಿರ್ತೀಯೋ ಜನಗಳಿಗೆ ಒಳ್ಳೇದಾಗಂತಾನೆ ತೋರಿಸಿ ಅಂತ ಹೇಳ್ತಾರೆ. ಇವಾಗ ಯಾರು ತೋರಿಸ್ತಾರೆ? It's a wonderful occasion. You saw that superstar who's going to do the role of General Karippa, Field Marshal Karippa, in the forthcoming movie, which is going to be a great hit. He's here among us. Mr. Prem Kumar, who was awarded the Filmfare Award twice. Why he has come here? One, he is highly impressed that SSB is training the youth of South India. He was highly impressed by that. You heard his statement. He says that this academy is doing human service by creating awareness about the armed forces in the South, and had made in a very short period of time 427 officers have been selected. The second thing, now this academy has got a great task of training the crew of Field Marshal Karippa movie. That crew is going to get trained by us. See, this is a wonderful opportunity. Till now we were only training the youth for the armed forces to become the officers in the Army, Navy and Air Force. Now here is a film crew which is going to come to us, and we and my team of officers is going to train the crew of Field Marshal Karippa. So that is an onerous responsibility which we are going to do in the days to come. देखिए फर्स्ट इंटेलिजेंस एजेंसी में बहुत है शुरू से। रॉ जो है एक इंडिया की टॉप मोस्ट इंटेलिजेंस एजेंसी है और इसमें बहुत अपॉर्चुनिटी है। मतलब ये इंडिया की वन ऑफ द बेस्ट ऑर्गेनाइजेशन है रॉ, और मैंने 39 ईयर्स इसमें डाले। वी वर द पिलर्स ऑफ रॉ। हमने इस रॉ को बनाया है, कई ऑपरेशंस किए हैं, कई विदेशों में रहे हैं, अफ़गान ऑपरेशंस वगैरह में इन्वॉल्व हैं। तो रॉ बहुत अच्छा है, लेकिन इस एकेडमी में आके हमको ऐसा लगा कि हम अपने यूथ को क्यों ना इंकरेज करें कि जो आर्मी में भर्ती हो और अपना कैरियर आर्मी बनाए, और इसीलिए एकेडमी यहाँ खुली। क्यों जनरल भाकुनी क्यों यहाँ आए? हम लोग नॉर्थ के रहने वाले हैं, साउथ में क्यों आए और हम यहाँ क्यों बेस अपना बनाया? इसीलिए बनाया
कि साउथ के लोग बहुत कम यूथ मिलिट्री में आना चाह रहे थे। सो हमारा काम है यहाँ के यूथ को भी मोटिवेट करना ताकि वो आर्मी फोर्स से ज्वाइन करें। और ये एकेडमी 3 साल के अंदर ही सबसे बेस्ट एकेडमी बन गई है, क्योंकि मेहनत है, जनरल भापनी की मेहनत है, हम लोग लगे हैं। यू सी अंकुर और रोमिल वो लोग रात दिन लगे हुए हैं। ಇವತ್ತು ಈ ಫಂಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವರು. ಯಾಕಂದರೆ ಇಂಡಿಯಾನಲ್ಲಿ ಹೈಯೆಸ್ಟ್ ಎಡ್ಯುಕೇಷನ್ ಸಿಸ್ಟಮ್ ಇದೆ. ನಾನು ಆ ಸ್ಪೀಚ್ನಲ್ಲಿ ಹೇಳಿದ ಪ್ರಕಾರ 1000 ಯೂನಿವರ್ಸಿಟೀಸು, 49,000 ಕಾಲೇಜಸ್, ಎಷ್ಟೋ ಸ್ಟೂಡೆಂಟ್ಸೇ ಇದೆ. ಬಟ್ ಈ ಥರ ಇನ್ಸ್ಟಿಟ್ಯೂಟು ನಾನು ಎಲ್ಲಿ ನೋಡಿಲ್ಲ. ನಾನು ಆಲ್ಮೋಸ್ಟ್ ಆಲ್ ಓವರ್ ದ ವರ್ಲ್ಡ್ ಟ್ರಾವೆಲ್ ಮಾಡಿದೆ, ಇನ್ಕ್ಲೂಡಿಂಗ್ US ನಲ್ಲಿ, UK ನಲ್ಲಿ ದೊಡ್ಡ ಇನ್ಸ್ಟಿಟ್ಯೂಟ್ಸ್ ಲೈಕ್ ಹಾರ್ವರ್ಡು, ಕೆಲ್ಲಾಕ್ಸು, ವಾಟನ್, MIT ಈ ಥರ ಇನ್ಸ್ಟಿಟ್ಯೂಟ್ಸ್. ಬಟ್ ಈ ಥರ ಫೋಕಸ್ಡ್ ಥರ ಇನ್ಸ್ಟಿಟ್ಯೂಟ್ಸ್ ಇಲ್ಲಿ ಇಲ್ಲ. ಆಮೇಲೆ ಇಲ್ಲಿ ಚೇರ್ಮನ್ ಮಿಸ್ಟರ್ KM ಶ್ರೀನಿವಾಸ ಮೂರ್ತಿ ಅವರು ಭಾಳ ವಿಷನರಿ ಲೀಡರು. ಎಷ್ಟೋ ಆರ್ಗನೈಜೇಷನ್ಸು, ಎಷ್ಟೋ ಇನ್ಸ್ಟಿಟ್ಯೂಟ್ಸ್ ಅವರು ರನ್ ಮಾಡ್ತಾ ಇದ್ದಾರೆ ಎಷ್ಟೋ ವರ್ಷದಿಂದ. ಅವರು ಡೆಡಿಕೇಟಿವ್ ಆಗಿ ಯಾವುದು ತೊಗೊಂಡಿದ್ದಾರೆ ಅನ್ನೋದು ಆ ಫೀಲ್ಡ್ನಲ್ಲಿ ಅವರು ಈ ವಾಂಟ್ ಟು ಬಿ ಎಕ್ಸಲೆಂಟ್ ಆ್ಯಂಡ್ ಗಿವ್ ಎ ಬೆಸ್ಟ್ ಕ್ವಾಲಿಟಿ. ಸೊ ಅದೇ ನಾನು ನೋಡಿದ್ದೀನಿ ಇವತ್ತು ಫಂಕ್ಷನ್ನಲ್ಲಿ. ದ ವೇ ದೇ ಆರ್ ಟ್ರೈನಿಂಗ್, ದ ವೇ ದೇ ಆರ್ ಗಿವಿಂಗ್ ದ ಬೆಸ್ಟ್ ಎಡ್ಯುಕೇಷನ್, ಆ್ಯಂಡ್ ಡೆಫಿನೆಟ್ಲಿ ದಿಸ್ ಇನ್ಸ್ಟಿಟ್ಯೂಟ್ ಈಸ್ ಬಿಕಮಿಂಗ್ going to be a landmark in the country and going to support large number of youth. ಯಾಕಂದರೆ ಇಂಡಿಯಾನಲ್ಲಿ 60% ಆಫ್ ಅವರ್ ಪಾಪ್ಯುಲೇಷನ್, ಈಗ 135 crore ಪೀಪಲ್ನಲ್ಲಿ 60% ಯೂತ್ ಬಿಲೋ 35 ಏಜು. ಆ್ಯಂಡ್ ದಿಸ್ ಈಸ್ ದ ಐಡಿಯಲ್ ಗಿಫ್ಟ್ ಫಾರ್ ಇಂಡಿಯಾ, ಅನ್ಲೈಕ್ ಎನಿ ಕಂಟ್ರಿ. ಬೇರೆ ಕಂಟ್ರಿ ಚೈನಾ ನೋಡಿದ್ರೇನೋ, ಚೈನಾನಲ್ಲಿನೂ ಪಾಪ್ಯುಲೇಷನ್ ಇದೆ, ಬಟ್ ಈ ಥರ ಯೂತ್ ಇಷ್ಟು ಜನ ಇಲ್ಲ. ಸೊ ನಮ್ಮ ಕಂಟ್ರಿಗೆ ಯೂತ್ ಈಸ್ ಅ ಎಸೆಟ್. ಸೊ ಈ ಯೂತ್ನಿ ನಾವು ಈಗ ನಾರ್ತ್ನಲ್ಲಿ ನೀವು ನೋಡಿದರೆ ಎಲ್ಲ ಮನೆಯಲ್ಲಿ ಒಬ್ಬರು ಆರ್ಮಿ ಅವರು ಇರ್ತಾರೆ, ಬಟ್ ನಮ್ಮ ಸೌತ್ ಇಂಡಿಯಾನಲ್ಲಿ ಆ ಥರ ಇಲ್ಲ. ಸೊ ಈಗ ಇಲ್ಲಿ ನೋಡಿದರೆ ಇನ್ಸ್ಟಿಟ್ಯೂಟ್ನಲ್ಲಿ ಎಲ್ಲ ಆಲ್ ಓವರ್ ಇಂಡಿಯಾ ಇಲ್ಲೇ ಇದೆ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನಾನು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾಗ ಕೇಳ್ತಾ ಇದ್ವಿ ನಾವು, ಎಲ್ಲಿಂದ ಬಂದಿದ್ದೀರಾ ಅಂತ. ಒಬ್ಬರು ಕನ್ಯಾಕುಮಾರಿ, ಒಂದು ತಮಿಳ್ನಾಡು, ಒಂದು ಕಾಶ್ಮೀರ, ಒಂದು ಶ್ರೀನಗರು, ಜಾರ್ಖಂಡು, UP, ಉತ್ತರಾಂಚಲ್ ಎಲ್ಲ ಆಲ್ 30 states ಆರ್ ಹಿಯರ್. ಸೊ ದಟ್ ಈಸ್ ಅ ಗ್ರೇಟ್ ಥಿಂಗ್ ಐ ಕ್ಯಾನ್ ಸಿ. ಆ್ಯಂಡ್ ನೀವು ಮೀಡಿಯಾ ಥರ ನಾವು ಇಲ್ಲಿ ಕರ್ನಾಟಕನಲ್ಲಿ ಸ್ವಲ್ಪ ನೀವು ಪ್ರಮೋಟ್ ಮಾಡಿ ಮಿಲಿಟ್ರಿಗೆ ಯೂತ್ ಬರೋ ಥರ ನೋಡಿದರೆ ಅದು ಇವರು ಇನಿಷಿಯೇಟಿವ್ ಸಕ್ಸಸ್ ಆಗ್ತದೆ ಅಂತ ನಾನು